ಈಗ ಈ ಮಧ್ಯೆ ಕಾವೇರಿ ವಿವಾದಕ್ಕೆ ಮೇಕೆದಾಟು ಒಂದೇ ಪರಿಹಾರ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ನಿರ್ಧಾರವನ್ನ ಮಾಡೋಕ್ ಮುಂದಾಗಿದ್ದಾರೆ ಸಿಎಂ. ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡೋದ್ರ ಬಗ್ಗೆ ಕೂಡ ಚರ್ಚೆನ ಮಾಡ್ತಾರೆ ಇವತ್ತಿನ ಸಭೆಯಲ್ಲಿ. ಇನ್ನು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಕಾವೇರಿ ವಿವಾದಕ್ಕೆ ಮೇಕೆದಾಟು ಆಗಬೇಕು, ಅದೊಂದೇ ಪರಿಹಾರ. ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀನಿ, ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರು ಭರವಸೆ ನೀಡಿದ್ದಾರೆ. ಮೇಕೆದಾಟಿನಿಂದ ನಮಗೆ ಮತ್ತೆ ತಮಿಳುನಾಡಿಗೆ ಇಬ್ಬರಿಗೂ ಅನುಕೂಲ ಆಗುತ್ತೆ. ನಾವು ಇದನ್ನ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಬೇಕಾಗಿದೆ. ಡಿಪಿಆರ್ನವರು ಕೆಲವು ಮಾಹಿತಿ ಕೇಳಿದ್ದಾರೆ, ಆ ಮಾಹಿತಿಯನ್ನೆಲ್ಲ ನಾವು ಅವರಿಗೆ ಒದಗಿಸ್ತೀವಿ, ಅದಾದ ನಂತರದಲ್ಲಿ ನಿರ್ಧಾರ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಮೇಕೆದಾಟು ದಟ್ ಈಸ್ ದಿ ಪರ್ಮನೆಂಟ್ ಸೊಲ್ಯೂಷನ್ ಏನು ಈಗಾಗಲೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ, ಸೆಂಟ್ರಲ್ ಗೌರ್ಮೆಂಟ್ ಅವರು ಏನು ರಿಪ್ಲೈ ಮಾಡಿದೆ ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಯು ಶುಡ್ ಗೋ, ಡೋಂಟ್ ವೇಸ್ಟ್ ಟೈಮ್. ಇಬ್ಬರಿಗೂ ಅನುಕೂಲ, ಅದು ತಮಿಳುನಾಡಿಗೆ ಜಾಸ್ತಿ ಅನುಕೂಲ, ಕರ್ನಾಟಕಕ್ಕೆ ಕಡಿಮೆ ಅನುಕೂಲ. ಅದನ್ನು ಈ ಡಿಸ್ಟ್ರೆಸ್ ಸಂದರ್ಭದಲ್ಲಿ ನೀವು ಇದನ್ನು ಉಪಯೋಗಿಸ್ಕೊಂಡು ನೀವು ತಮಿಳುನಾಡವರಿಬ್ಬರು ಕೂತ್ಕೊಂಡು ಸೌಹಾರ್ದತೆಯಿಂದ ಬಗೆಹರಿಸ್ಕೊಳ್ಳೋಕ್ಕೆ ನಮ್ದೆಲ್ಲ ಥರದ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನಿಲ್ಲ, ಅದು ಏನು ಟೆಕ್ನಿಕಲ್ ಪ್ರಾಬ್ಲಮ್ ಏನಿಲ್ಲ. ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ನಾವು ಹಿಂದೆ 4 TMC ಬಗ್ಗೆ ಪ್ರಸ್ತಾವನೆ ಮಾಡಿದ್ದೆವು ಕುಡಿಯೋ ನೀರಿಗೆ. ನಾನು ಮಂತ್ರಿ ಆದಮೇಲೆ ಇನ್ನೊಂದು 6 TMC ಮಾಡಬೇಕು ಅಂತ ಅದಕ್ಕೆ ಒಂದು ಆರ್ಡರ್ ಮಾಡಿದ್ದೆ. ಅಲ್ಲಿ ಏನಾಗಿದೆ ಅಂತಂದರೆ, ಈಗ ಏನಾದ್ರು ಬಿಟ್ಟರೆ ಇನ್ನು 2 TMC ಇಟ್ಟರೆ ತುಮಕೂರವ್ರು ಬಂದು ಕೇಳೋದು, ಇನ್ನೊಂದು ಬೇರೆ ಜಿಲ್ಲೆಯವ್ರು ಬಂದು ಕೇಳೋದು, ರಾಮನಗರದವ್ರು ಬಂದು ಕೇಳೋದು, ಸೌತ್ ಅವ್ರು ಬಂದು ಕೇಳೋದು, ನಾರ್ತ್ ಅವ್ರು ಬಂದು ಕೇಳೋದು ನೀರಿಗೆ. ಇವೆಲ್ಲ ಆಗಬಾರ್ದು ಅಂತೇಳಿ ಬರೀ ಕುಡಿಯೋ ನೀರಿಗೆ ಮಾತ್ರ 6 TMC ಸ್ಪೆಸಿಫಿಕ್ ಇಡಬೇಕು ಅಂತ ಮಾಡಿದ್ದಾರೆ. ಅದನ್ನು ಸೇರಿಸಿದ್ರು. ನಾವು ಅದನ್ನು ಏನೋ ಕ್ಲಾರಿಫಿಕೇಶನ್ ಕೇಳಿದ್ದಾರೆ, ಅದಕ್ಕೆಲ್ಲ ನಾವು ರೆಕ್ಟಿಫೈ ಮಾಡ್ತೇವೆ, ಮಾಡಿ ಸಲ್ಲಿಸ್ತೀನಿ. ನಾನು ಟೈಮ್ ಬಂದಾಗ ಅದಕ್ಕೆ ಉತ್ತರ ಕೊಡ್ತೀನಿ. ನಾನು ಓಕೆ, ಶಾಲ್ ಐ ಗೋ ಆನ್ ಇನ್ ಇಂಗ್ಲಿಷ್? ಯೋಜನೆ ನಮಗೂ ಒಳ್ಳೇದು, ತಮಿಳುನಾಡಿಗೂ ಒಳ್ಳೇದಾಗುತ್ತೆ. ರಾಜ್ಯದಲ್ಲಿ ಬರಗಾಲ ಘೋಷಣೆ ಅಂತೂ ಈಗಲೇ ಸಾಧ್ಯ ಇಲ್ಲ ಅಂತ ಕೂಡ ಈ ಸಭೆಯಲ್ಲಿ ಹೇಳಿರ್ತಾರೆ. ಮುಂಗಾರು ಚುರುಕುಗೊಂಡಿದೆ. ಆ ಹಿನ್ನೆಲೆ ಕಾದು ನೋಡೋಣ. ಬರಗಾಲ ಘೋಷಣೆ ಬಗ್ಗೆ ಈಗಲೇ ತೀರ್ಮಾನ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ರಾಜ್ಯದಲ್ಲಿ ಬರಗಾಲದ ಛಾಯೆ ಇದೆ, ಆದರೆ ಮಳೆಯ ನಿರೀಕ್ಷೆ ಕೂಡ ಇರುವಂತದ್ದು. ಅದ್ರ ಜೊತೆಯಲ್ಲಿ 30ರಿಂದ 35% ಅಷ್ಟೇ ರಾಜ್ಯದಲ್ಲಿ ಮುಂಗಾರು ಮಳೆ ಆಗ್ತಾ ಇದೆ. ಇನ್ನು ಸಚಿವರೆಲ್ಲ ಎಲ್ಲಾ ಕಡೆ ಪ್ರವಾಸ ಮಾಡಿ ವರದಿಯನ್ನ ನೀಡ್ತಾ ಇದ್ದಾರೆ ಎಲ್ಲಾ ಜಿಲ್ಲೆಗಳಲ್ಲೂ. ವರದಿಯನ್ನ ನೀಡಿದ ಬಳಿಕ ಮಾನದಂಡಗಳನ್ನ ನಾವು ಪರಿಶೀಲನೆ ಮಾಡ್ತೀವಿ. ಕೇಂದ್ರ ಸರ್ಕಾರದ ಮಾನದಂಡಗಳು ಏನೇನಿದೆ ಅದ್ರ ಮೇಲೆ ನಾವು ಬರಗಾಲ ಘೋಷಣೆ ಮಾಡೋದಾ ಬೇಡವಾ? ಸರ್ವಪಕ್ಷ ಸಭೆ ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ವಿಚಾರವಾಗಿ ಹೇಳಿಕೆನ ಕೊಟ್ಟಿರುವಂಥದ್ದು. ಬರಗಾಲ ಘೋಷಣೆ ಮಾಡಬೇಕಾಗತ್ತೆ ಅಂತ ರೈತರು ಕೂಡ ನಮ್ಮ ಜಿಲ್ಲೆಯನ್ನು ಬರಗಾಲ ಅಂತ ಘೋಷಣೆ ಮಾಡಿ ಅಂತ ಕೂಗ್ತಾ ಇದ್ರು. ಅಂಥವರಿಗೆ ಈ ರೀತಿಯಾಗಿ ಉತ್ತರ ನೀಡಿದ್ದಾರೆ. ರೈತರ ಬೆಳೆ ಮತ್ತು ನೀರು ಯಾವ ಸಂದರ್ಭದಲ್ಲಿ ಬಿಡಬೇಕು, ಆ ರೈತರಿಗೆ ಏನು ಮಾರ್ಗದರ್ಶನ ಕೊಡಬೇಕು, ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಬದ್ಧವಾಗಿದೆ. ಇನ್ನು ಬರಗಾಲದ ಛಾಯೆ ಇನ್ನ ಇದೆ. ನಾವು ಬರಗಾಲದ ಘೋಷಣೆ ಮಾಡೋ ವಿಚಾರ, ಮತ್ತೊಂದು ವಿಚಾರ ಈಗ ಸದ್ಯಕ್ಕೆ ಈಗ ತೀರ್ಮಾನ ತೆಗೆದುಕೊಳ್ಳೋಕೆ ಆಗುವುದಿಲ್ಲ. ಆಗಸ್ಟ್ ಎಂಡ್ ಅಷ್ಟೊತ್ತಿಗೆ ನಾವು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಪಡ್ಕೊಳ್ಬೇಕು. ನಮ್ಮ ಎಲ್ಲ ಮಿನಿಸ್ಟರ್ಸ್ ಕೂಡ ಈಗಾಗಲೇ ನಮ್ಮ ಜಿಲ್ಲೆಗಳಿಗೆ ಭೇಟಿಯನ್ನು ಕೊಟ್ಟು ಅವ್ರದ್ದೇ ಆದಂಥ ವರದಿಯನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಇನ್ನು ಮುಂದೊಂದು ದಿನದಲ್ಲೂ ಕೂಡ ಎಲ್ಲ ಮಂತ್ರಿಗಳು ಕೂಡ ಅವ್ರು ಹೋಗಿ ತೆರಳಿ ಅವರು ಕೂಡ ಎಲ್ಲ ರೈತರ ಹತ್ರ ಚರ್ಚೆ ಮಾಡಿ ವಾಸ್ತವಾಂಶವನ್ನು ಆ ಪ್ರತಿಯೊಂದು ತಾಲೂಕಲ್ಲೂ ಕೂಡ ತಿಳ್ಕೊಂಡು ಅವರು ಕೂಡ ನನಗೆ ವರದಿಯನ್ನು ಕೊಡ್ತಾರೆ. ಅದಾದಮೇಲೆ ರೆವಿನ್ಯೂ ಮಿನಿಸ್ಟ್ರು ಅದನ್ನೆಲ್ಲ ಅಸೆಸ್ ಮಾಡಿ ಟೆಕ್ನಿಕಲ್ ಆಗಿ ಏನು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಏನಿದೆ, MDRC ಗೈಡ್ಲೈನ್ಸ್ ಏನಿದೆ ಅದನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಅವರು ಕೂಡ ನಿಮಗೇನು ಸಂದೇಶವನ್ನು ಕೊಡಬೇಕು ಕೊಡ್ತಾರೆ. ಅದಕ್ಕೆ ಮಾಡೋಕ್ಕಿಂತ ಮುಂಚಿತವಾಗಿ ಕ್ಯಾಬಿನೆಟ್ ಕೂಡ ಅವರು ಮಂಡಿಸ್ತಾರೆ. ಕ್ಯಾಬಿನೆಟಲ್ಲಿ ಕೂಡ ನಾವು ಅದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ, ನನಗೆ ಯಾವುದೋ ಒಂದು ತಾಲೂಕು ಬೇಕು ಅಂತ ನಾನು ಸೇರಿಸ್ಲಿಕ್ಕೆ ಆಗೋದಿಲ್ಲ, ಇಲ್ಲ ಯಾವುದೋ ಒಂದು ತಾಲೂಕು ಬಿಡಿ ಅಂತ ಹೇಳಿದ್ರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇರೋವಂಥ ಏನು ಒಂದು ವಾಸ್ತವಾಂಶ ಏನಿದೆ, ನೀರಿನ ಮತ್ತು